ಕ್ಯೂರಿಯಾಸಿಟಿ ಇದೆ, ತುಂಬಾ ಕ್ಯೂರಿಯಾಸಿಟಿ ಇದೆ. ಸೊ ಆ್ಯಕ್ಚುಲಿ ನಮ್ಮದು ವಸಂತಪುರ, ಬಟ್ ಅಲ್ಲಿಂದ ಮಕ್ಳಿಗೂ ಎಲ್ಲರಿಗೂ ತೋರಿಸ್ಬೇಕು ಅಂತಲೇ ಇಲ್ಲಿ ತನಕ ನೈಟ್ ಆದರೂ ನಾಳೆ ಸ್ಕೂಲ್ ಇದ್ದರೂ ಪರವಾಗಿಲ್ಲ ಅಂತ ಹೇಳಿ ಕೊಟ್ಕೊಂಬಂದಿರೋದು. ಆ್ಯಕ್ಚುಲಿ ಸೂರ್ಯಗ್ರಹಣ ಎಲ್ಲನೂ ನಾವು ಜಸ್ಟ್ ಇದನ್ನು ಇಟ್ಬಿಟ್ಟು ಎಕ್ಸ್ರೇ ಆ ಥರ ಎಲ್ಲ ನೋಡ್ತೀವಿ. ಚಂದ್ರಗ್ರಹಣನ ಬರೀ ಕಣ್ಣಿನ ಈ ಟೈಮಲ್ಲಿ ನೋಡ್ಬೋದು ಅಂತೇಳಿ, ಅದರಲ್ಲೂ ಇದು ರಕ್ತಕಗ್ರಾಸ ಅಂತ ಹೇಳಿರೋದಕ್ಕೆ ಸ್ವಲ್ಪ ಜಾಸ್ತಿನೇ. ಈವನ್ ಅಂದರೆ ಇಲ್ಲಿ ನೆಹರು ಸ್ಟುಡಿಯಮ್ಗೆ ಬಂದು ನಾವು ನೋಡ್ತಾ ಇರೋದು ಫಸ್ಟ್ ಟೈಮು. ಸೊ ಎಕ್ಸೈಟ್ಮೆಂಟ್ ಜಾಸ್ತಿ ಇದೆ. ನಿಮ್ಮ ಮಕ್ಕಳು ಕೂಡ ಎಷ್ಟು ಕ್ಯೂರಿಯಾಸಿಟಿ ಇದೆ, ಮಕ್ಕಳು ಏನೋ ತಿಳ್ಕೊಂಡು ಕರ್ಕೊಂಡ್ಬರ್ತಾರೆ. ಅವರೇ ಆ್ಯಕ್ಚುಲಿ ನಮ್ಮದು ಪ್ಲ್ಯಾನ್ ಇರಲಿಲ್ಲ. ಅವ್ರು ಪೇಪರ್ ಓದ್ಬಿಟ್ಟು ಇವತ್ತು ಅಮ್ಮ ಆ್ಯಕ್ಚುಲಿ ಅಂದರೆ ಇವಾಗ ಒಂದು 2 ವೀಕ್ಸ್ ಬ್ಯಾಕ್ ಸೈಡ್ ನೆಹರು ಇಲ್ಲಿಗೆ ವಿಸಿಟ್ ಮಾಡಿದ್ವಿ. ಸೊ ಅವರಿಗೆ ಅದ್ರದ್ದು ಐಡಿಯಾ ಇತ್ತು, ಅದಕ್ಕೆ ಅಮ್ಮ ಇಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಅವರೇ ಕರ್ಕೊಂಡ್ಬಂದಿರೋದು ನಮ್ಮನ್ನು. ಎಷ್ಟೋ ಮಹಿಳೆಯರು ಪೂಜೆ ಪುರಸ್ಕಾರ ಅಂದರೆ ನಾನು ಕ್ಯಾಶುವಲಾಗಿ ಹೇಳ್ತೀನಿ, ಪೂಜೆ ಪುನಸ್ಕಾರ ಒಂದು ಕಡೆ. ಯಾಕಂದರೆ ನಾವು ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಅದನ್ನು ಕೆಲವೊಂದನ್ನ ಎಲ್ಲದಕ್ಕೂ ಒಂದು ಅರ್ಥ ಇದೆ. ಇವಾಗ ಓಕೆ, ಅದೇ ಊಟ ನಿಷಿದ್ಧ ಅದೆಲ್ಲ ಏನು ರೀಸನ್ ಅಂತಂದರೆ ಜಸ್ಟ್ ನಮ್ಮದು ಜೀರ್ಣಕ್ರಿಯೆ ಆಗಲಿ ಅನ್ನೋದೊಂದು ಸೈಂಟಿಫಿಕ್ ರೀಸನ್ನು. ಅದಕ್ಕೋಸ್ಕರ ಬೇಗ ಊಟ ಮಾಡ್ಕೊಳ್ಳಿ. ಸಮ್ಟೈಮ್ಸು ರೇಸ್ ಎಲ್ಲ ಬರೋ ಟೈಮಿಗೆ ನಾವು ಊಟ ಮಾಡಿ ಜೀರ್ಣ ಆಗದೆ ಇದ್ದರೆ ಪಾಯ್ಸನ್ ಆಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಹೇಳಿದರೆ ಯಾವುದೇ ಸುಮ್ಮನೆ ಯಾವುದೂ ಬ್ಲೈಂಡಾಗಿ ಮಾಡಿಲ್ಲ ನಮ್ಮ ಪೂರ್ವಿಕರು. ನಮಗೆ ರೀಸನ್ ಗೊತ್ತಿಲ್ಲ, ನಮ್ಮ ಅದನ್ನ ನೀಟಾಗಿ ಫಾಲೋ ಅಪ್ ಮಾಡೋಕ್ಕೆ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ನಾವು ಅದೆಲ್ಲ ಸುಳ್ಳು ಅಂತೀವಿ. ಅಲ್ಲ, ಅದನ್ನೇ ಹೇಳ್ತಿದ್ದೀವಿ. ಮನೆಯಿಂದ ಹೊರಗಡೆ ಹೋಗಬೇಡಿ ಅಂತ ಹೇಳ್ತಿರೋದು ಏನಕ್ಕೆ ಅಂತಂದರೆ ಇದು ಅಪರೂಪ, ನೋಡ್ಲಿಕ್ಕೆ ಸಿಗೋದು ಅಪರೂಪ. ಮನೆಯಲ್ಲೇ ಇದ್ಕೊಂಡು ನೋಡಿ ಅಂತ ಅವ್ರು ಹೇಳಿದ್ದು, ಮನೆಯಿಂದ ಹೊರಗಡೆ ಹೋಗಬೇಡಿ ಅಂತ ಅಲ್ಲ. ಸೊ ಇವಾಗ ನೋಡೋಕ್ಕೆ ಇಷ್ಟೊಂದು ಅರೇಂಜ್ಮೆಂಟ್ಸು ಇಷ್ಟೆಲ್ಲ ಅವಕಾಶ ಇರೋ ಹೊತ್ತಿಗೆ ನೋಡ್ಬೋದಲ್ಲ. ಅದೇ ಇದನ್ನಲ್ಲ, ಯಾವುದನ್ನೇ ಆಯ್ತು ನಾವು ಪ್ರಾಪರ್ ರೀಸನಲ್ಲಿ ತೊಗೊಂಡು ನಾವು ಅದನ್ನು ಅಪ್ಲೈ ಮಾಡ್ಕೊಂಡಿದ್ದೀವಿ ಅಂತವಾಗ ಯಾವುದೇ ಪ್ರಾಬ್ಲಮ್ಸ್ ಆಗಲ್ಲ ಅಂತ. ನಮ್ಮದು ಬ್ಲೈಂಡೆಡ್, ಅದೇ ಹೇಳಿದ್ನಲ್ಲ. ಈಗ ನಾನು ಆಲ್ರೆಡಿ 6 o'clock ಒಳಗಡೆ ಊಟ ಮಾಡಿದ್ದೀನಿ. ಅದು ಅದ್ರ ಪ್ರಕಾರ. ಬಟ್ ಇದನ್ನು ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಇದೆ ಸೈನ್ಸ್ ಪ್ರಕಾರ. ಯಾಕಂದರೆ ಇದು ಸಿಗೋದು ಅಪರೂಪ ನೋಡೋಕ್ಕೆ. ಹಾಗೆ ನಾನು ಸೈನ್ಸ್ ಮತ್ತು ಹಿಂದೂ ಎರಡನ್ನೂ ನಂಬಿಕೆ ಎರಡನ್ನೂ ಕೂಡ ಬ್ಲೈಂಡ್ ಮಾಡ್ತೀನಿ. ಯಾವುದು ಈವನ್ ಮಕ್ಳಿಗೂ ಹಾಗೆ ಹೇಳ್ಕೊಡ್ಬೇಕು. ಸುಮ್ಮನೆ ನಾವು ಹೇಳಿದ್ವಲ್ಲ ಕಟ್ ಮಾಡಬೇಡಿ, ನಿಜ ಸಮ್ಟೈಮ್ಸ್ ಅದು ರೇಸು ತುಂಬ ಶಾರ್ಪಲ್ಲಿದ್ದಾವಾಗ ಆ ಥರ ಕ್ಲಾಶಸ್ ಆಗಿ ಆಗೋ ಚಾನ್ಸಸ್ ಇದೆ. ನಾವು ಅದನ್ನ ಇಲ್ಲ ಅಂತ ಯಾರೂ ಹೇಳೋಕ್ಕಾಗಲ್ಲ, ಎಲ್ಲದಕ್ಕೂ ಪ್ರೂಫ್ ಕೊಡೋಕ್ಕಾಗೋದಿಲ್ಲ. ಕೆಲವೊಂದು ಮ್ಯಾಜಿಕ್ಕು ಅದನ್ನು ಹಾಗೆ ಬಿಟ್ಬಿಡಬೇಕು. ಅವ್ರಿಗೆ ಓಕೆ ನೀವು ನಂಬ್ತೀರಾ, ಇದೆಲ್ಲ ಬಿಲೀಫ್ ಅಷ್ಟೇ, ನಂಬ್ತೀರಾ ನಂಬಿ, ಇಲ್ವಾ ಓಕೆ ದ್ಯಾಟ್ಸ್ ಓಕೆ. ಹಾಗೆ ಇವಾಗ ಫ್ರ್ಯಾಂಕ್ಲಿ ನನ್ನ ರಾಶಿದು ನಮ್ಮಮ್ಮ ಹೇಳ್ತಾ ಇದ್ರು ತುಂಬ ಕೆಟ್ಟದಾಗಿ ಬಂದಿದೆ ಅಂತ ಹೇಳಿ. ಮಾತಾಡಲೇಬೇಡ ಅಂದರು. ಮಾತಾಡದೇ ಇದ್ರೆ ಆಗುತ್ತಾ? ಎಸ್ಪೆಷಲಿ ಗಂಡ ಹೆಂಡತಿ ನಡುವೆ ಜಗಳ ಅಂತ ಹೇಳಿದರು. ಈಗ ನಾನು ನನ್ನ ಮನೆಯವ್ರ ಜೊತೆ ಮಾತಾಡಿದೆ, ಇನ್ನು ಯಾರ ಜೊತೆ ಮಾತಾಡೋಕ್ಕಾಗತ್ತೆ ಅಲ್ವಾ? ಸೊ ಓಕೆ, ಯಾವುದೇ ಆಯಿತು ಮಾತು. ಸೊ ಮಾತು ಬ್ಲೈಂಡ್ ಇದರಲ್ಲಿದ್ದರೆ ಓಕೆ ಅಂತ ಆ ಥರ ಅಷ್ಟೇ. ಓಕೆ, ಥ್ಯಾಂಕ್ ಯು. ನಾನು ಹೋಗ್ತೀನಿ. ಗೀತಾ ಮೇಲೆ ಯಾರಿಗಪ್ಪ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.